ಮಳೆಗಾಲದಲ್ಲಿ ಬಂದರೆ ಫುಲ್ ಮಿಸ್ಟ್ ಕವರ್ ಆಗಿ ಏನೋ ಒಂಥರ ಕಾಶ್ಮೀರಕ್ಕೆ ಹೋದ ಫೀಲು. ಗೈಸ್ ಫೈನಲಿ ವಿ ರೀಚ್ಡ್ ಕೋಟೆ ಬೆಟ್ಟ. ಓಕೆ ಗೈಸ್, ಇವಾಗ ಕೋಟೆ ಬೆಟ್ಟ ಮೈನ್ ಆರ್ಚ್ ಹತ್ರ ಬಂದ್ವಿ. ಅಂದರೆ ದಾರಿದ ಆರ್ಚ್ ಆಯಿತಾ. ಸ್ಟ್ರೈಟ್ ಹೋದರೆ ನಿಮಗೆ ಶಾಂತಳ್ಳಿ ಮತ್ತು ಸೂರ್ಲವಿ ಫಾಲ್ಸು ಆ ಕಡೆ ಎಲ್ಲ ಹೋಗ್ಬೋದು. ಇನ್ನು ಕೋಟೆ ಬೆಟ್ಟ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 2.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಕೋಟೆ ಬೆಟ್ಟದಲ್ಲಿ ಯಾವ ದೇವಸ್ಥಾನ ಇರೋದಂದರೆ ಈಶ್ವರ ದೇವಸ್ಥಾನ ಆಯಿತಾ. ಇಲ್ಲಿ ಹಾಕಿದೆ ನೋಡಿ, ಕೋಟೆ ಬೆಟ್ಟ ಈಶ್ವರ ದೇವಸ್ಥಾನ ಅಂತ. ಬನ್ನಿ ಒಂದು ಬೀಟ್ ಹೋಗ್ಬಿಟ್ಟು ಬರೋಣ. ಎಸ್ಪೆಷಲಿ ಅಲ್ಲಿ ಇಷ್ಟ ಆಗೋದು ಏನಂದರೆ ವೈಬ್ ಇದೆ ನೋಡಿ, ನೇಚರ್ದು ತುಂಬ ಚೆನ್ನಾಗಿದೆ. ಈ ಸಮ್ಮರಲ್ಲೇ ಒಂಥರ ಕಾಣುತ್ತೆ, ಮಾನ್ಸೂನಲ್ಲೇ ಒಂಥರ ಕಾಣುತ್ತೆ. ಬಟ್ ಯಾವ ಟೈಮಲ್ಲಿ ಬಂದ್ರೂ ಕೋಟೆ ಬೆಟ್ಟ ನಮ್ಮ ಮನಸ್ಸಿಗಂತೂ ಬೇಜಾರು ಮಾಡಲ್ಲ. ಯಾಕಂದರೆ ಅಷ್ಟು ಸೌಂದರ್ಯ ಇದೆ ಅಲ್ಲಿ ಆಯಿತಾ. ಮಳೆಗಾಲದಲ್ಲಿ ಬಂದರೆ ಫುಲ್ ಮಿಸ್ಟ್ ಕವರ್ ಆಗಿ ಏನೋ ಒಂಥರ ಕಾಶ್ಮೀರಕ್ಕೆ ಹೋದ ಫೀಲು. ಬೇಸಿಗೆಯಲ್ಲಿ ಬರೋದಾದರೆ ಫುಲ್ಲು ಬೋಳಾಗಿ ಕಾಣಿಸುತ್ತೆ. ಅಂದರೆ ಈ ಮಳೆಗಾಲದಲ್ಲಿ ವಿಷನ್ ಬ್ಲಾಕ್ ಆಗಿರುತ್ತೆ ಅಲ್ಲ, ಅದೆಲ್ಲ ನೀಟಾಗಿ ಕಾಣುತ್ತೆ ನಮಗೆ. ಇವತ್ತು ನಾನು ಬರ್ತಾಯಿದ್ದೀನಲ್ಲ, ಈ ಟೈಮಲ್ಲಿ ಬಂತು ಅಂದರೆ ನಿಮಗೆ ಫುಲ್ ಡೀಟೇಲಾಗಿ ಕಾಣುತ್ತೆ ನೋಡಿ. ರೋಡ್ ಕೆಲಸ ಮಾಡ್ತಾಯಿದ್ದಾರೆ, ಹೋಗ್ಬೋದಾ? ಮಾಡಲಿ ಪಾಪ. ಆ ರೋಡ್ ಕೆಲಸ ಮಾಡೋರ ಜೀವನ ಎಷ್ಟು ಕಷ್ಟ ಗೊತ್ತಾ. ನಾನು ಇವತ್ತು ಪಾಸ್ ಆದ್ನಲ್ಲ ಹತ್ತಿರದಿಂದ, ಆ ಹೀಟು ಒಂದು ಸೆಕೆಂಡ್ ನನಗೆ ತಡ್ಕೊಳಕ್ಕಾಗಲಿಲ್ಲ. ಅಂಥದ್ರಲ್ಲಿ ಇಡೀ ದಿವಸ ಆ ಹೀಟಲ್ಲಿ ಕೆಲಸ ಮಾಡ್ತಾರಲ್ಲ, ಯಪ್ಪ ಅವ್ರಿಗೊಂದು ಸೆಲ್ಯೂಟು. ಅದಕ್ಕೆ ಹೇಳೋದು, ಎಲ್ಲರೂ ಜೀವನವೂ ಬೇರೆ ಬೇರೆ ಥರ ಇರುತ್ತೆ. ಒಬ್ಬೊಬ್ಬರಿಗೆ ಒಂದು ಹೊತ್ತಿನ ಊಟ ಏನು ಕಷ್ಟ ಆಗಿರಲ್ಲ, ಒಬ್ಬೊಬ್ಬರಿಗೆ ಒಂದು ಹೊತ್ತಿನ ಊಟ ಸಮೇತ ಕಷ್ಟ ಆಗುತ್ತೆ, ಒಂದು ತುತ್ತು ಸಮೇತ ಕಷ್ಟ ಆಗುತ್ತೆ. ಯಾಕಂದರೆ ದುಡ್ಡಿರಲ್ಲ, ಬಡತನ ಇದ್ದಿತ್ತಾನೆ ಪಾಪ ಅವರು ಇಲ್ಲಿ ಇಷ್ಟು ಕಷ್ಟಪಡ್ತಾ ಇರೋದು. ಅವರೆಲ್ಲ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಸ್ನೇಹಿತರೆ, ಯಾವುದ್ಯಾವುದೋ ಊರಿಂದ ಬಂದಿರ್ತಾರೆ, ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದಿರ್ತಾರೆ. ಈಗಿನ ಕಾಲ ಹೆಂಗಿರೋದಂದರೆ ಒಬ್ರು ತಲೆ ಹೊಡೆದ್ಬಿಟ್ಟು ಬದುಕಬೇಕು, ಅದು ನಿಜವಾದ ಜೀವನ ಆಯಿತಾ. ಕಷ್ಟಪಟ್ಟು ಎಷ್ಟೇ ದುಡಿ ಏನೇ ಮಾಡೋ ಜೀವನನೇ ಅಲ್ಲ ಅಂದ್ಬಿಡ್ತಾರೆ ಬೇಕಾದ್ರೆ ಅಂಥ ಜನಗಳು. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಬನ್ನಿ ಹೋಗುವಲ್ಲ. ಹೋದ ಸತಿ ಮಳೆಗಾಲದಲ್ಲಿ ಬರುವಾಗ ಕಮ್ಮಿ ಹಿಂಸೆ ಆಡಲಿಲ್ಲ ಈ ರೋಡಲ್ಲಿ. ಇವರು ಅಟ್ಲೀಸ್ಟ್ ಮಣ್ಣು ಇನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಇದು ಮಾಡಿ ಇಟ್ಟಿದ್ದಾರೆ. ಯಾರೋ ಟೂರಿಸ್ಟ್ ಅನಿಸುತ್ತೆ. K13 ಹಾಸನ ಕರೆಕ್ಟು. ಮಳೆಗಾಲದಲ್ಲೆಲ್ಲ ಇಲ್ಲಿ ಕತ್ಲೆ ಕಟ್ಕೊಂಡಿರುತ್ತೆ ಸ್ನೇಹಿತರೆ. ಕೋಟೆ ಬೆಟ್ಟ ಹತ್ತಿರ ಬರುವಾಗ ಒಂದು ಸ್ವಲ್ಪ ಗುಂಡಿ ರೋಡ್ ಸಿಗುತ್ತೆ. ಹಾಂ ನೋಡಿ ಇಲ್ಲಿ ಆರ್ಚ್, ಕೋಟೆ ಬೆಟ್ಟ ಇಲ್ಲಿಂದ 2 ಕಿಲೋಮೀಟ್ರ್ ಏನೋ ಇರಬೇಕು. ಸ್ಟಾರ್ಟ್ ಆಯಿತು ನೋಡಿ, ಬ್ಯೂಟಿ ಸಖತ್ತಾಗಿದೆ ಗಾಯ್ಸ್. ಸಖತ್ತಾಗಿದೆ ಗಾಯ್ಸ್. ಬನ್ನಿ ನೀವು ಒಂದ್ಸತಿ ಕೋಟೆ ಬೆಟ್ಟಕ್ಕೆ ನಮ್ಮ ಕೊಡಗಿಗೆ ಬಂದಾಗ ಎಕ್ಸ್ಪ್ಲೋರ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಮಳೆಗಾಲದಲ್ಲಿ ಬಂದರೆ ಹೆಂಗಿರುತ್ತೆ ಅಂದರೆ ಫುಲ್ ಫಾಗು, ಏನಂದರೆ ಏನು ವಿಸಿಬಿಲಿಟಿ ಇರಲ್ಲ. ಸುಮ್ಮನೆ ಒಂದು ಅಂದಾಜು ಹಾಕೊಂಡು ಓಡಿಸ್ತಾ ಇರಬೇಕು ಗಾಡಿಯನ್ನು. ಹತ್ರ ಬಂದ್ವಿ. ಇನ್ನೊಂದು ಹತ್ತಿಸ್ಬಿಟ್ರೆ ನಾವು ಕೋಟೆ ಬೆಟ್ಟ ರೀಚ್ ಆದಂಗೆ. ಗೈಸ್ ಫೈನಲಿ ವಿ ರೀಚ್ಡ್ ಕೋಟೆ ಬೆಟ್ಟ.
ಗಾಡೀಲಿ ಬರುವಾಗ ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂಥರ ಡೌನ್ ಥರ ಮಾಡಿದ್ರಲ್ಲ, ಅಲ್ಲಿಂದ ಇಳ್ಕೊಂಬಂತು ಅಂದರೆ ಇಲ್ಲೆಲ್ಲ ರೌಂಡ್ ಹೊಡಿಬೋದು ನಾವು. ಒಳ್ಳೆ ಫೋಟೋ ಶೂಟ್ ಆಗುತ್ತೆ. ಬನ್ನಿ, ನೀವೇನಾದರೂ ಫ್ರೀ ಇದ್ದ ಟೈಮಲ್ಲಿ ಬನ್ನಿ ಒಂದ್ಸತಿ, ಇಲ್ಲೆಲ್ಲ ರೌಂಡ್ ಹಾಕಿ. ಮಸ್ತಿದೆ ಮಾತ್ರ ಪ್ಲೇಸಸ್ ಮಾತ್ರ. ಇದು ಆ್ಯಕ್ಚುಲಿ ಈ ವ್ಯೂ ಏನಿದೆ ಇದು ತುಂಬ ಚೆನ್ನಾಗಿದೆ. ನೀವು ಮಾನ್ಸೂನಲ್ಲಿ ಬಂತು ಅಂದರೆ ಇಲ್ಲೆಲ್ಲ ಫಾಗ್ ಕವರ್ ಆಗಿ ಏನಂದರೆ ಏನೂ ಕಾಣಲ್ಲ. ಅದೊಂಥರ ಮಜಾ. ಕೋಟೆ ಬೆಟ್ಟ. ನಾನು ತೊಗೊಂಡಿದ್ದು ರೂಟ್ ಬಂದು ಕುಶಾಲನಗರದಿಂದ ಶುಂಠಿಕೊಪ್ಪದಿಂದ ಮಾದಾಪುರ, ಮಾದಾಪುರದಿಂದ ಗರ್ವಾಲೆ, ಗರ್ವಾಲೆಯಿಂದ ಕೋಟೆ ಬೆಟ್ಟ ಹೋಗಿದ್ದೆ. ಹೋಗೋ ದಾರಿ ಮಾತ್ರ ಬಹಳ ಸುಂದರವಾಗಿತ್ತು. ಸುತ್ತಮುತ್ತ ಬೆಟ್ಟ. ಈ ಒಂದು ಬೋಳಾದ ಬಂಡೆಯನ್ನು ನಾವು ಕೋಟೆ ಬೆಟ್ಟ ಅಂತ ಕರಿತೀವಿ. ದೂರದಿಂದ ನೋಡಲು 2 ಕಣ್ಣು ಸಮೇತ ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸತಿ ಬನ್ನಿ ನೀವು. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ, ದಯವಿಟ್ಟು ಶೂಸ್ನ ಹಾಕ್ಕೊಂಡು ಹತ್ತಕ್ಕೆ ಹೋಗಬೇಡಿ ಮೆಟ್ಲನ್ನು. ನೀವೇನಾದರೂ ಶೂ ಹಾಕ್ಕೊಂಡು ಹತ್ತಲೇಬೇಕಂತ ಇದ್ದರೆ ಈ ಸೈಡಿಂದ ಬೇಕಾದ್ರೆ ಹೋಗ್ಬೇಡಿ, ದಯವಿಟ್ಟು ಮೆಟ್ಲು ಹತ್ಕೊಂಡಂತೂ ಹೋಗಬೇಡಿ ಶೂ ಹಾಕ್ಕೊಂಡು. ನೀವು ಶೂ ಅದು ಇದೆಲ್ಲ ಹಾಕ್ಕೊಂಡು ಹತ್ತಿದ್ರೆ ಏನಾಗುತ್ತೆ ಅಂದರೆ, ಈ ನಮ್ಮಂಥವ್ರು ಮತ್ತು ಒಂದು ಸ್ವಲ್ಪ ಜನ ಪ್ಲೇಸ್ನ ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ. ಅಂಥವ್ರಿಗೆ ಈ ಲೋಕಲೈಟ್ಸು ಬರಬೇಡಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬಂದಾಗ ಸ್ವಲ್ಪ ಅದು ಇದು ಟಿರ್ಕ್ ಮಾಡ್ತಾರೆ. ಸುಮಾರು ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರಿ. ನಾವು ಯಾವುದೇ ಒಂದು ಪ್ಲೇಸಿಗೆ ಹೋದ್ರೂ ಅಲ್ಲಿನ ಒಂದು ನಂಬಿಕೆಗೆ ನಾವು ಗೌರವ ಕೊಡಲೇಬೇಕು. ಫೈನಲಿ ಬಂದೆ ನೋಡಿ ದೇವಸ್ಥಾನದ ಹತ್ರ. ಈ ಗುಹೆ ಒಳಗಡೆ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಗೈಸ್. ಈ ಒಂದು ಕೋಟೆ ಬೆಟ್ಟ ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ, ಕೊಡದಲ್ಲಿದ್ದವರಿಗೆ. ಹೊರಗಡೆಯವರು ಸಮೇತ ಸುಮಾರು ಜನ ಬರ್ತಾ ಇರ್ತಾರೆ. ಯಾಕೆಂದರೆ ಇದರ ಪ್ರಕೃತಿ ಸೌಂದರ್ಯವನ್ನು ಸವಿಯಕ್ಕೆ. ಮೇಲಿಂದ ನೋಡ್ಬೋದು ನೀವು ವ್ಯೂ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಟಾಪ್ ವ್ಯೂ, ಅಂದರೆ ದೇವಸ್ಥಾನ ಪಟ್ಟದಿಂದ ನಾನು ವಿಡಿಯೋ ಮಾಡಿರುವಂಥದ್ದು. ಹಾಗೆಯೇ ಈ ಕೋಟೆ ಬೆಟ್ಟದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಉತ್ಸವ ನಡೆಯುತ್ತೆ. ಆ ಉತ್ಸವದಲ್ಲಿ ಮಹಿಳೆಯರಿಗೆ ಪ್ರವೇಶ ಇರುವುದಿಲ್ಲ. ಯಾಕೆಂದರೆ ಆಗಿನ ಕಾಲದಿಂದನೂ ಬಂದ ಒಂದು ಚಿಕ್ಕ ರೂಲ್ಸ್ ಅಂತ ಅದು, ಇಲ್ಲಿನವರೆಲ್ಲ ಹೇಳ್ತಾರೆ. ಇದೇನು ನೋಡ್ತಿದ್ರೆ ಇದು ಆ್ಯಕ್ಚುಲಿ ಕೋಟೆ ಬೆಟ್ಟ ಅಂತ ನಾವು ಕರಿತೀವಿ. ಮಳೆಗಾಲದಲ್ಲಂತೂ ನೀವು ಬಂದರೆ ಫಿದಾ ಆಗಿಬಿಡ್ತೀರಾ, ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗಲ್ಲ. ಕೆಳಗಡೆ ಇಟ್ಕೊಂಡ್ಬಂತು ಅಂದರೆ ಈ ರೀತಿ ಒಂದು ವ್ಯೂ ನೋಡ್ಬೋದು ನೀವು. ಬಟ್ ಎಲ್ಲಿಂದ ನೋಡಿದ್ರೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಮ್ಮ ಕೋಟೆ ಬೆಟ್ಟ. ನೀವು ಒಮ್ಮೆ ಬನ್ನಿ. ಜನ ಜಾಸ್ತಿ ಇರಲ್ಲ ಇಲ್ಲಿ, ನೀವು ಆರಾಮ್ಸೆ ಬರ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಹಾಗೆ ಹೋಗ್ಬೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.